ಎಲ್ಲರಿಗೂ ನಮಸ್ಕಾರ. ಜಯ DC ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಮರುಸಿಂಚನ ಪ್ರಾಥಮಿಕ ಶಾಲಾ 7ನೇ ತರಗತಿ ಮಕ್ಕಳ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಬುನಾದಿ ಅಂತ 1 ಮತ್ತು 2ರ ಸರಿಯಾದ ಉತ್ತರಗಳನ್ನು ನೋಡೋಣ ಬನ್ನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಜಯ DC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ವಿಡಿಯೋಗಳು ಮತ್ತು ಮರುಸಿಂಚನ ಮತ್ತು ನೋಟ್ಸ್ಗಳು ಸಂಬಂಧಪಟ್ಟಂಗೆ ನೋಟ್ಸ್ಗಳನ್ನ ಹಾಕ್ತಾ ಇರ್ತೀವಿ. ಬನ್ನಿ ನೋಡೋಣ. ಪುನರ್ಬಲನ ಹಾಳೆ 1ರ ಸರಿಯಾದ ಉತ್ತರಗಳನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಮಕ್ಕಳ, ಕೆಳಗಿನ ನೋಟು ಮತ್ತು ನಾಣ್ಯಗಳಿಂದ ಆಗುವ ಹಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಮಾದರಿ ಲೆಕ್ಕ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಚಿತ್ರದಲ್ಲಿ 10 ರೂಪಾಯಿ ಇರುವಂಥದ್ದು 4 ನೋಟುಗಳು ನಾವು ನೋಡ್ಬೋದು. ಅದರ ಒಟ್ಟು ಮೌಲ್ಯ 40 ರೂಪಾಯಿ ಆಗುತ್ತೆ. ಅದೇ ತರಹದ 2, 3 ಮತ್ತು 4ನೇ ಲೆಕ್ಕಗಳನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಎರಡನೇ ಲೆಕ್ಕದಲ್ಲಿ 5 ರೂಪಾಯಿ ನಾಣ್ಯಗಳು 3 ನಾಣ್ಯಗಳಿದೆ. 5, 5, 5 ಕೂಡಿದ್ರೆ ಒಟ್ಟು 15 ಆಗುತ್ತೆ. ಸೊ 15 ರೂಪಾಯಿ. ಅದೇ ತರಹದ 3 ಮತ್ತು 4ನೇ ಲೆಕ್ಕಗಳನ್ನು ನೀವೇ ಮಾಡಬಹುದು ಮಕ್ಕಳ. ಎರಡನೇ ಲೆಕ್ಕ ಮಾದರಿಯಂತೆ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು 48 ರೂಪಾಯಿ ಅಂತ ಕೊಟ್ಟಿದ್ದಾರೆ. 48 ರೂಪಾಯಿಗಳನ್ನ ನಾವು ಯಾವ ನೋಟುಗಳನ್ನು ಎಷ್ಟೆಷ್ಟು ರೂಪಾಯಿ ಕೊಟ್ಟು 48 ರೂಪಾಯಿಗಳನ್ನು ಮಾಡಬೇಕು ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. 48 ರೂಪಾಯಿಗೆ ನಾವು 20 ರೂಪಾಯಿ ನೋಟ 2 ಹಾಕಿದ್ರೆ 40 ರೂಪಾಯಿ ಆಗುತ್ತೆ. ಹಾಗೆ 5 ರೂಪಾಯಿ ನಾಣ್ಯವನ್ನು 1 ಹಾಕಿದ್ರೆ 45 ಆಗುತ್ತೆ ಒಟ್ಟು. 2 ರೂಪಾಯಿದು 1 ನಾಣ್ಯ ಹಾಕಿದ್ರೆ 47 ರೂಪಾಯಿ ಆಗುತ್ತೆ. 1 ರೂಪಾಯಿ ನಾಣ್ಯ 1 ಹಾಕಿದ್ರೆ 48 ರೂಪಾಯಿ ಆಗುತ್ತೆ. ಇದೇ ತರಹ ನೋಟು ಮತ್ತು ನಾಣ್ಯಗಳನ್ನು ಸೇರಿಸಿ ಕೊಟ್ಟಿರುವಂತಹ ಹಣದ ರೂಪಾಯಿ ಮೌಲ್ಯಕ್ಕೆ ಸರಿದೂಗಿಸೋದೆ ಈ ಮಾದರಿಯ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ ಅನ್ನೋದು ಎರಡನೇ ಲೆಕ್ಕದ್ದು ಸಂಬಂಧಪಟ್ಟದ್ದು. ನಿಧಾನವಾಗಿ ನೋಡಿ ನೀವು ಮಾಡ್ಕೋಬೋದು. ನಿಮಗೆ ಏನಾದರೂ ಮಕ್ಕಳು ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ ಸಲಹೆ ಸೂಚನೆಗಳನ್ನ ಪಡಿಬೋದು. ಮೂರನೇ ಲೆಕ್ಕ, ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಆದರೆ 4 ಬಾಳೆಹಣ್ಣುಗಳ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿ ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಆದರೆ 4 ಬಾಳೆಹಣ್ಣಿನ ಬೆಲೆ 20 ರೂಪಾಯಿಗಳಾಗುತ್ತೆ. ನಾಲ್ಕನೇ ಲೆಕ್ಕ, ಕೆಳಗೆ ಕೊಟ್ಟಿರುವ ನೋಟುಗಳನ್ನು ಕೂಡಿದಾಗ ಬರುವ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇ ಲೆಕ್ಕ ನೋಡೋದಾದರೆ 50 ರೂಪಾಯಿ ನೋಟು ಪ್ಲಸ್ 10 ರೂಪಾಯಿ ನೋಟು, ಒಟ್ಟು 2 ನೋಟುಗಳಿದೆ. ಬಲಗಭಾಗದಲ್ಲಿ ನಾವು ಕೊಟ್ಟಿರುವ ಬಾಕ್ಸ್ನಲ್ಲಿ 50 ರೂಪಾಯಿ ಪ್ಲಸ್ 10 ರೂಪಾಯಿದು 2 ನೋಟ್ ಇರೋದ್ರಿಂದ 20 ರೂಪಾಯಿ, ಒಟ್ಟು 70 ರೂಪಾಯಿ ಆಗುತ್ತೆ. ಈ ನೋಟುಗಳನ್ನು ಮೊತ್ತವನ್ನು ಕೂಡಿ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಅದೇ ಥರ 2 ಮತ್ತು 3ನೇ ಲೆಕ್ಕ ನೀವೇ ಮಾಡ್ಬೋದು ಮಕ್ಕಳ. ಹಾಗೆ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಇದು ಸಹ ಹಣಕ್ಕೆ ಸಂಬಂಧಪಟ್ಟಂತಹ ನೋಟಿಗೆ ಸಂಬಂಧಪಟ್ಟಂಥದ್ದು. ಒಂದನೇ ಲೆಕ್ಕ 50 ರೂಪಾಯಿ 20 ರೂಪಾಯಿ 10 ರೂಪಾಯಿಗಳ ಮೊತ್ತವನ್ನು ಕೂಡಿದ್ರೆ 80 ರೂಪಾಯಿ ಆಗುತ್ತೆ. ಅದೇ ತರಹದ ಬಿಟ್ಟ ಸ್ಥಳಗಳನ್ನು ತುಂಬಿ ಮಕ್ಕಳ. ಆರನೇ ಲೆಕ್ಕ ಮಾದರಿಯಂತೆ ಕಳೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಕಳೆಯುವಂತಹ ವ್ಯವಕಲನ ಸಂಬಂಧಪಟ್ಟಂತಹ ಲೆಕ್ಕ. ಮಾದರಿ ಲೆಕ್ಕ ನೋಡೋದಾದರೆ 50 ರೂಪಾಯಿ ಮೈನಸ್ 20 ರೂಪಾಯಿ, 50 ಮೈನಸ್ 20 ರೂಪಾಯಿನ ಕಳೆದ್ರೆ 30 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದೇ ತರಹದ ನಾವು ನೋಟುಗಳನ್ನು ಕೂಡಿ ಮತ್ತು ಅದನ್ನು ವ್ಯವಕಲನ ಮಾಡಿ ಉತ್ತರವನ್ನು ಕಂಡುಹಿಡಿಯುವಂತಹ ಲೆಕ್ಕಗಳು. ಏಳನೇ ಲೆಕ್ಕ ನೋಡೋದಾದರೆ, ರಾಜು ಒಂದು ಅಂಗಡಿಯಲ್ಲಿ ಕೆಳಗೆ ಕೊಟ್ಟಿರುವ ಲೇಖನ ಸಾಮಗ್ರಿ ಕೊಂಡು ಅಂಗಡಿಯವನಿಗೆ 50 ರೂಪಾಯಿ ಕೊಟ್ಟರೆ ಅಂಗಡಿಯವನು ರಾಜುವಿಗೆ ಹಿಂದಿರುಗಿಸಬೇಕಾದ ಹಣ ಎಷ್ಟು ಅಂತ ಕೊಟ್ಟಿದ್ದಾರೆ. ರಾಜು ಒಂದು ಪೆನ್ನು 10 ರೂಪಾಯಿ ಪೆನ್ನನ್ನು ತೆಗೆದುಕೊಳ್ತಾನೆ. ಹಾಗೆ 35 ರೂಪಾಯಿ ಒಂದು ಪುಸ್ತಕವನ್ನು ತೆಗೆದುಕೊಳ್ತಾನೆ. ಒಟ್ಟು 45 ರೂಪಾಯಿ ಖರೀದಿಸ್ತಾನೆ. ಒಟ್ಟು ಅವನು 50 ರೂಪಾಯಿ ಕೊಡ್ತಾನೆ. 50 ರೂಪಾಯಿಲಿ 45 ರೂಪಾಯಿ ವ್ಯವಕಲನ ಮಾಡಿದ್ರೆ ಉತ್ತರ ಬರುವುದು 5 ರೂಪಾಯಿ. ಎಂಟನೇ ಲೆಕ್ಕ ಮಕ್ಕಳ, ಜಾಮೆಟ್ರಿ ಬಾಕ್ಸ್ಗೆ 90 ರೂಪಾಯಿ ತೆಗೆದುಕೊತಾನೆ.
ಕರ್ಣ ಅನ್ನೋ ಒಬ್ಬ ಹುಡುಗ. ಅವನು 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ ನೋಟ್ನ ಬಳಸ್ಕೊಂಡು ಎಷ್ಟು ವಿಧದಲ್ಲಿ 90 ರೂಪಾಯಿನ ಅಂಗಡಿಯವ್ರಿಗೆ ಕೊಡಬಹುದು ಅನ್ನೋದು ಒಂದು ಸುಲಭವಾದ ಲೆಕ್ಕ ನಾನು ಬರೆದಿದ್ದೇನೆ. ನೀವು ನೋಡ್ಕೋಬೋದು ನಿಧಾನವಾಗಿ. ಪುನರ್ಬಲನ ಹಾಳೆ 2ರ ಸಂಖ್ಯೆಗಳೊಂದಿಗೆ ಆಟ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನೋಡೋದಾದರೆ ನೀವು ನೋಡ್ಬೋದು ಮಾದರಿ ಲೆಕ್ಕಗಳು. ಇದು ಸ್ಥಾನ ಬೆಲೆಗೆ ಸಂಬಂಧಪಟ್ಟಂತಹ ಲೆಕ್ಕಗಳು. ಇದು ತುಂಬ 4ನೇ ಕ್ಲಾಸು ಮತ್ತು 5, 6ರಲ್ಲಿ ಕಲ್ತಿದ್ದೀವಿ ಮಕ್ಕಳೇ. ಕೊಟ್ಟಿರುವಂತಹ ಬ್ಲಾಕ್ಗಳನ್ನು ಕೂಡಿಸಿ ಸ್ಥಾನ ಬೆಲೆಯನ್ನು ರಚಿಸಿ ಅದನ್ನು ಪದಗಳಲ್ಲಿ ಬರೆದು ನಂತರ ಅದನ್ನು ವಿಸ್ತರಿಸಿ ರೂಪವನ್ನು ಮಾಡುವಂಥದ್ದು. ನೀವು ಮಾದರಿ ಲೆಕ್ಕ ನೋಡೋದಾದರೆ 10ರ ಸ್ಥಾನದಲ್ಲಿ ಒಟ್ಟು 10 10 ಅನ್ನೋದು 2 ಇದೆ. ಹಾಗೆ ಬಿಡಿ ಸಂಖ್ಯೆಯಲ್ಲಿ ಬಿಡಿ ಭಾಗಗಳು 3 ಇದೆ. ಒಟ್ಟು ಅದನ್ನು ಕೂಡಿದ್ರೆ 10 10 20 ಪ್ಲಸ್ 23 ಆಗುತ್ತೆ. 23ರಲ್ಲಿ 3 ಬಿಡಿ ಸಂಖ್ಯೆ, 2 10ರ ಸಂಖ್ಯೆ ಆಗಿರೋದ್ರಿಂದ ಒಟ್ಟು 23 ಆಗುತ್ತೆ. ಅದನ್ನು ವಿಸ್ತರಿಸಿ ರೂಪವನ್ನು ಅಲ್ಲೇ ಬರೆದಿದ್ದಾರೆ. ಅದೇ ತರಹದ ಲೆಕ್ಕಗಳನ್ನು ನೋಡಿ ನೀವು ಉತ್ತರವನ್ನು ಬರ್ಕೋಬೋದು. ಹಾಗೆ 2ನೇ ಮೇನ್ ಲೆಕ್ಕಗಳು ನೋಡೋದಾದರೆ ಕೆಳಗಿನ ಸಂಖ್ಯೆಗಳಲ್ಲಿ ಸೂಕ್ತವಾದ ಚಿಹ್ನೆಯನ್ನು ಹೋಲಿಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಹಾಗೂ ಸಮ ಸಂಖ್ಯೆಗಳ ಯಾವುದಾದ್ರು ಚಿಹ್ನೆಗಳು ಎಂಬುದನ್ನು ಲೆಕ್ಕಗಳು. ಮೂರನೇ ಲೆಕ್ಕ ನೋಡೋದಾದರೆ 4 ವಾಹನಗಳಿದೆ. ಆ ವಾಹನಗಳ ಕೊನೆಯ 2 ಅಂಕಿಗಳನ್ನು ಬಾಕ್ಸ್ನಲ್ಲಿ ಬರೀಬೇಕಾಗುತ್ತೆ. 2ನೇ ವಾಹನ ಕೊನೆಯ 2 ಅಂಕಿ 79, 3ನೇ ವಾಹನ ಕೊನೆಯ ಅಂಕಿ 2 ಅಂಕಿ 71, ಹಾಗೆ 4ನೇ ವಾಹನ ಕೊನೆಯ ಅಂಕಿ 43 ಆಗಿದೆ. ಕೆಲವು ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂತಹ ಏರಿಕೆ ಮತ್ತು ಇಳಿಕೆ ಕ್ರಮ ಲೆಕ್ಕಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಉತ್ತರವನ್ನು ಬರೆದಿದ್ದೀನಿ. ನೀವು ಪ್ರಶ್ನೆಗಳನ್ನು ಓದಿಕೊಂಡು ಉತ್ತರವನ್ನು ಬರ್ಕೋಬೋದು. ನಾಲ್ಕನೇ ಲೆಕ್ಕಗಳು ಗೆರೆ ಎಳೆದ ಅಂಕಿಗಳ ಸ್ಥಾನ ಮತ್ತು ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳನ್ನು ಕೊಟ್ಟಿರುವಂತಹ ಬಾಕ್ಸ್ಗಳಿಗೆ ಉತ್ತರವನ್ನು ಬರೆದಿದ್ದೀನಿ. ನಿಧಾನವಾಗಿ ಬರ್ಕೋಬೋದು ಮಕ್ಕಳ. ಐದನೇ ಮೇನ್ ಲೆಕ್ಕಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸಮಸ್ಯೆಗಳ ಮೂಲಕ ನೀವು ಪ್ರಶ್ನೆಗಳನ್ನು 2-3 ಬಾರಿ ಓದ್ಕೊಂಡು ಉತ್ತರವನ್ನು ಬರೀಬೋದು. ಅರವತ್ತ್ಮೂರರಲ್ಲಿನ 3ರ ಸ್ಥಾನಬೆಲೆ ಮತ್ತು ಮುಖಬೆಲೆಗಳ ನಡುವಿನ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 3ರ ಸ್ಥಾನಬೆಲೆ 3, ಮುಖಬೆಲೆನೂ ಕೂಡ 3. ಅದರ ಗುಣಲಬ್ಧ ಅಂದಾಗ ನಾವು 2ಅನ್ನು ಗುಣಿಸಬೇಕಾಗುತ್ತೆ. 3 ಗುಣಿಸು 3, 3 × 3 ಒಟ್ಟು 9 ಬರುತ್ತೆ.
ಹಾಗೆ ಮೂರನೇ ಲೆಕ್ಕ, ಕೊನೆಯ ಲೆಕ್ಕ 72ರಲ್ಲಿನ 7ರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ನಡುವಿನ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 7ರ ಸ್ಥಾನ ಬೆಲೆ 70, 7ರ ಮುಖಬೆಲೆ 7, ಅವರ ಮೊತ್ತ ಅಂತ ಕೊಟ್ಟಿರೋದ್ರಿಂದ ಅದರ ಮೊತ್ತ 70 + 7 77 ಆಗುತ್ತೆ. 77 ಇದಕ್ಕೆ ಸರಿಯಾದ ಉತ್ತರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.